MBBS ಅಲ್ಲಿ ಯಾರಾದರೂ ಟಾಪರ್ ಆದರೆ ಅಂದರೆ ಈ ಗೋಲ್ ಚೇಂಜ್ ಆಗ್ತಾನೇ ಇರುತ್ತೆ, ಚೇಂಜ್ ಆಗ್ತಾನೆ ಇರುತ್ತೆ. ಸ್ಪಷ್ಟವಾದ ನಾನು ಹೇಳ್ತಾ ಇರ್ತೀನಿ ಎಲ್ಲ ಸ್ಟೂಡೆಂಟ್ಸ್ಗೆ, ಈ ಏಜಲ್ಲಾದರೂ ಕ್ಲಾರಿಟಿ ಇಟ್ಕೊಳ್ಳಿ. ಕ್ಲಾರಿಟಿ ಇಟ್ಕೊಳ್ಳಲ್ಲ ಅಂದರೆ ಲೈಫಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ, ಅವ್ರಿಗೋಸ್ಕರ ದುಡಿಬೇಕಾಗುತ್ತೆ. ಇವಾಗಾದರೂ ಗೋಲ್ ಇಟ್ಕೊಳ್ಳಿಲ್ಲ ಅಂದರೆ ಲೈಫಲ್ಲಿ ಒಬ್ರಿಗೆ ಗೋಲ್ ಇರುತ್ತೆ, ಆ ಗೋಲ್ಗೆ ದುಡಿಬೇಕಾಗಿರುತ್ತೆ. ಹುಟ್ಟಿದಾಗ ತಾಯಿ ಸಂತೋಷ ಪಡಬೇಕು, ಬೆಳೆದಾಗ ತಂದೆ ಸಂಭ್ರಮ ಪಡಬೇಕು, ನಾವು ಗೆದ್ದಾಗ ಸೊಸೈಟಿ ಸೆಲೆಬ್ರೇಟ್ ಮಾಡಬೇಕು, ನಾವು ಸತ್ತೋದ್ರೆ ಸ್ಮಶಾನನೂ ಕಣ್ಣೀರು ಹಾಕಬೇಕು. ಆ ರೇಂಜಲ್ಲಿ ಬದುಕಬೇಕು ಮಗ. ಬಿ ಪಾಸಿಟಿವ್, ತಲೆಗೆಡ್ಸ್ಕೊಬೇಡ, ಗೆದ್ದೇ ಗೆಲ್ತೀಯ. ಇವತ್ತಿಂದ ಓದಬೇಕಷ್ಟೇ ನಿನಗೋಸ್ಕರ, ನಿನ್ನ ಫ್ಯೂಚರ್ಗೋಸ್ಕರ. ನಿಮ್ಮ ಅಪ್ಪ ಅಮ್ಮ ನಿನ್ನನ್ನು ಸಾಕಿ ಬೆಳೆಸಿ ಅವರು 40-45 ವರ್ಷ ಬದುಕಿದ್ದಾರೆ. ನೀನೇನೋ ಚೆನ್ನಾಗಿ ಓದಿ ಟಾಪರ್ ಆಗಿ SSLC PUC ಅಲ್ಲಿ ಟಾಪರ್ ಆಗಿ ನಿಮ್ಮ ಅಪ್ಪ ಅಮ್ಮಗೆ ಏನೋ ಒಳ್ಳೇದು ಮಾಡೋಕ್ಕಲ್ಲ, ನೀನೇನು ಕಡ್ದು ಕಟ್ಟೆ ಹಾಕೋ ಅವಶ್ಯಕತೆಯೂ ಇಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನ ಫ್ಯೂಚರ್ಗೋಸ್ಕರ ಓದಿಸ್ತಾ ಇರೋದು. ಚೆನ್ನಾಗಿ ಓದು ಮಗ, ಸ್ವಲ್ಪ ಮೊಬೈಲ್ ಡಿಸ್ಟ್ರಾಕ್ಷನಿಂದ ಆಚೆ ಬಾ. ಅಪ್ಪ ಅಮ್ಮ ಕನಸು ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ. ಸ್ಟೇಟಲ್ಲಿ 625 ನಿನ್ನ ಹೆಸರು ಬಂದರೆ ಯು ವಿಲ್ ಬಿ ಹ್ಯಾಪಿ.